ನಿಶ್ಚಿತಾರ್ಥ ಆಗಿ 1 ವರ್ಷ ಆಯಿತು. ಈ ವೇಳೆ ಮುರಳಿ ಹಾಗೂ ಜ್ಯೋತಿ ಇಡೀ ಮನೆಯನ್ನು ಸುಂದರವಾಗಿ ಅಲಂಕರಿಸಿದರು. ಟಿವಿಯಿಂದ ಹಿಡಿದು ಎಲ್ಲ ಸಾಮಾನುಗಳು ಮನೆಯನ್ನು ತುಂಬಿತ್ತು. ಇದೇ ಸಮಯದಲ್ಲಿ ಸೌಂದರ್ಯ ಮತ್ತೊಂದು ವಧು ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದಳು. ಹುಡುಗ ಒಪ್ಪಿದ. ದುಡ್ಡು ಕಾಸಿನ ವಿಷಯವೂ ಒಪ್ಪಂದವಾಗಿತ್ತು. 10,000 ರೂಪಾಯಿ ಹುಡುಗನ ಕೈಗೆ ಕೊಡುವುದು, 1 ದಿನದ ಮದುವೆ ಶಾಸ್ತ್ರ ಎಂದು ಗಂಡಿನ ತಂದೆ ತಾಯಿ ತಿಳಿಸಿದ್ದರು. ಹುಡುಗ ಅದೇ ಹಳ್ಳಿಯ ಶಾಲಾ ಮಾಸ್ತರು. SSLC ಮಾಡಿದ. ಹಳ್ಳಿಯಲ್ಲಿ ರೈಸ್ ಮಿಲ್ಲನ್ನು ನಡೆಸುತ್ತಿದ್ದರು. ಇನ್ನೇನು ಲಗ್ನ ಪತ್ರಿಕೆ ಮಾಡಬೇಕು ಎನ್ನುವಾಗ ಹುಡುಗನ ಅಜ್ಜಿ ಸತ್ತು ಹೋಯಿತು. ಆ ಮುದುಕಿಗೆ 80 ವರ್ಷ ವಯಸ್ಸು. ಶಕುನ ಸರಿ ಬರಲಿಲ್ಲ. ಮದುವೆ ಬೇಡ, ಗಟ್ಟಿ ಮುಟ್ಟಾಗಿದ್ದ ನಮ್ಮ ತಾಯಿ ಸತ್ತರು ಎಂದರು ಹುಡುಗನ ತಂದೆ. ಥೂ, ಈ ಹಾಳು ಹುಡುಗಿ ಯೋಗ ಎಂಥದ್ದೋ ಏನೋ. ಇವಳಿಗಾಗಿ ವ್ಯವಹರಿಸಿದವರು ಊರು ಬಿಟ್ಟು ಹೋಗ್ತಾರೆ ಅಥವಾ ಸ್ವರ್ಗ ಸೇರ್ತಾರೆ ಎಂದು ನುಡಿದರು. ಅಯ್ಯೋ, ಅವಳಿಗೆ ಕಂಕಣ ಬಲವೇ ಇಲ್ಲಂತಮ್ಮ. ಹೋದ ಜನ್ಮದಲ್ಲಿ ಯಾರ ಮದುವೆ ಕೈಯಾರ ಕೆಡಿಸಿದಳೋ ಅದಕ್ಕೆ ಒಂದು ಒದಗಿ ಬರಲ್ಲ. ಇವಳಿಗಾಗಿ ಜ್ಯೋತಿಗೆ ಎಷ್ಟು ದಿನ ನಿಲ್ಲಿಸ್ತೀರಿ? ಹಾಯಾಗಿ ಜ್ಯೋತಿ ಮದುವೆ ಮಾಡಿಬಿಡಿ. ತಂಗಿ ಮನೆಯಲ್ಲೇ ಕೆಲಸ ಮಾಡಿ ಒಂತುತ್ತು ಅನ್ನ ತಿಂದುಕೊಂಡು ಬಿದ್ದಿರ್ತಾಳೆ. ಏನೇ ಜ್ಯೋತಿ, ಹೇಗಿದ್ದರೂ ನೀನು ಕೆಲಸಕ್ಕೆ ಹೋಗು ಹುಡುಗಿ. ನಿನಗೆ ಕೂತ ಕಡೆ ಮಾಡಿ ಹಾಕೋಕ್ಕೆ ಒಬ್ಬರು ಬೇಕಲ್ಲೇ ಎಂದು ಇಂದಿರಮ್ಮ ನುಡಿದಾಗ ಜ್ಯೋತಿ ಕಿರುನಗೆ ಬೀರಿದಳಷ್ಟೇ. ತನಗಿಂತ ರೂಪವತಿಯಾಗಿದ್ದ, ತನಗಿಂತ 2 ವರ್ಷ ದೊಡ್ಡವಳಾಗಿದ್ದ ಅಕ್ಕನನ್ನು ತನ್ನ ಸಂಸಾರದಲ್ಲಿಟ್ಟುಕೊಂಡು ಇಲ್ಲದ ಸಮಸ್ಯೆ ಸೃಷ್ಟಿಸಿಕೊಳ್ಳಲು ಜ್ಯೋತಿ ಸಿದ್ಧಳಿರಲಿಲ್ಲ. ಅವಳು ಚಾಣಾಕ್ಷಳು. ಇಂದಿರಮ್ಮನ ಒಳ ಗುಣಗಳನ್ನು ಬಲ್ಲವಳು. ಅವರ ಮಗಳು BA ಓದಿ 4 ವರ್ಷಗಳಾಗಿವೆ. ಉದ್ಯೋಗ ಸಿಕ್ಕಿಲ್ಲ. 40,000 ಖರ್ಚು ಮಾಡಲು ಸಿದ್ಧವಿದ್ದರೂ ವಿವಾಹವಾಗಿಲ್ಲ. ಹೀಗಾಗಿ ಬಡ ಹುಡುಗಿಯಾದ ತಾನು ಮೇಲೆ ಬಂದಿದ್ದು ಆಕೆಗೆ ಒಳಗೊಳಗೆ ಹೊಟ್ಟೆ ಉರಿ ಇದೆ. ಅಕ್ಕನನ್ನು ಬೇಕಾಬಿಟ್ಟಿ ಹೀನಾಯ ಮಾಡಿದಂತೆ ತನ್ನನ್ನು ಮಾಡಲು ಧೈರ್ಯವಿಲ್ಲ. ತನ್ನನ್ನು ಹೊಗಳಿದಂತೆ ಮಾಡಿ ಏನಾದರೂ ಚುಚ್ಚು ಮಾತಾಡ್ತಾರೆ. ಆ ರಾತ್ರಿ ರತ್ನಮ್ಮ ಹೇಳಿದರು, ಆ ಇಂದಿರಮ್ಮನ ಬುದ್ಧಿಗೆ ಏನು ಹೇಳಬೇಕೋ. ನಿನ್ನ ಮನೆಯಲ್ಲಿ ನೀನು ಅವಳನ್ನು ಇಟ್ಕೋಬೇಕಂತೆ, ವಯಸ್ಸಿನ ಹುಡುಗಿ. ಹಾಗೆ ಮದುವೆ ಇಲ್ಲದೆ ನಿನ್ನ ಮನೇಲಿರೋಕೆ ಬಿಡ್ತೀನಾ ಎಂದರು. ಜ್ಯೋತಿ ತಾಯಿಗೆ ಸಮಾಧಾನ ಹೇಳಿ, ಆಕೆಗೆ ಏನು ಉತ್ತರಿಸಬೇಡ. ನಾವು ತಿಳಿದೋರ ಹಾಗೆ ಹ್ಞೂ ಹ್ಞೂ ಅಂತ ಇರೋಣ. ಇವರ ತಂಗಿ ಮದುವೆ ಒಂದಾಗಲಿ, ಆಮೇಲೆ ರಾಜಮ್ಮನವರ ತಮ್ಮನ ಜೊತೆ ತಿರುಪತಿಯಲ್ಲಿ ಇವಳ ಮದುವೆ ಆಯಿತು ಅನ್ನಿಸಿಬಿಡೋಣ ಎಂದಳು. ತಾಯಿ ತಂಗಿ ಇಂದಿರಮ್ಮ ಎಲ್ಲರ ಮಾತುಗಳಿಗೆ ಮೂಕಳಾಗಿದ್ದಳು. ಸೌಂದರ್ಯ ತನ್ನ ಅದೃಷ್ಟವೇ ಹಾಗೆ. ಯಾವ ಕೆಲಸವೂ ಕೈಗೂಡಿ ಬರುವುದಿಲ್ಲ. ಎಲ್ಲರಿಂದ ಹೀನಾಯ ಮಾಡಿಸಿಕೊಳ್ಳುವುದಕ್ಕೆ ಭಗವಂತ ತನ್ನನ್ನು ಹುಟ್ಟಿಸಿದ್ದಾನೆ. ಹೀಗೆ ಯೋಚಿಸಿ ತೀವ್ರ ಹತಾಶಳಾಗಿದ್ದಳು. ಸುಂದರವಾಗಿ ಸಜ್ಜುಗೊಳಿಸಿದ ಆ ತಮ್ಮ ಮನೆಯನ್ನು ಎಲ್ಲರಿಗೂ ತೋರಿಸಬೇಕೆಂದು ಜ್ಯೋತಿಗೆ ಆಸೆಯಾಯಿತು. ತನ್ನ ಮೇಲೆ ಹೊಟ್ಟೆ ಉರಿದುಕೊಳ್ಳುವ ಇಂದಿರಮ್ಮ, ಪಂಕಜಮ್ಮ, ಅಪಾರವಾದ ಅಸೂಯೆಯಿಂದ ತಳಮಳಿಸುವ ಕಾವೇರಮ್ಮ ಎಲ್ಲರನ್ನೂ ಆಹ್ವಾನಿಸಬೇಕು. ಜೊತೆಗೆ ಅಕ್ಕ ಸೌಂದರ್ಯಳ ಹೃದಯಕ್ಕೆ ಬರೆ ಹಾಕಬೇಕು. ಆ ಮನೆ ನೋಡಿ ಹೊಟ್ಟೆ ಉರಿದು ಸಾಯಲಿ. ಮಣ್ಣಿನ ಗೋಡೆ ಉದುರಿದ್ದ ಒಂದು ಹಳೆ ಸ್ಟವ್ ಹಾಗೂ ಒಂದಿಷ್ಟು ನೆಗ್ಗು ಮುಗ್ಗು ಅಲ್ಯೂಮಿನಿಯಂ ಪಾತ್ರೆಗಳಿಂದ ತುಂಬಿದ ಈ ಮನೆಗೆ ಜ್ಯೋತಿ 3 ಕಾಸಿನ ಸಹಾಯ ಮಾಡಿರಲಿಲ್ಲ. ಒಂದು ಹರಕಲು ಚಾಪೆ ಯಾವ ಓಬಿರಾಯನ ಕಾಲದ್ದು, ಜೊತೆಗೆ ಹಳೆಯ 4 ತಗಡಿನ ಪೆಟ್ಟಿಗೆಗಳು. ಆಗಾಗ ಮುರುಳಿ ಬರುತ್ತಾನೆ ಎಂಬ ಕಾರಣಕ್ಕೆ 2 ಕಬ್ಬಿಣದ ಕುರ್ಚಿ, 4 ಸ್ಟೀಲ್ ಲೋಟ, 2 ತಿಂಡಿ ತಟ್ಟೆ ಕೊಂಡಿದ್ದಳು. ಅದೆಲ್ಲ ಅವನ ರಾಜೋಪಚಾರಕ್ಕೆ. ರೇಡಿಯೋ ಸಹ ಇಲ್ಲದ ಈ ಮನೆಯಲ್ಲಿ ಬೆಳೆದ ನಾನು ಎಂಥ ಮನೆ ಸೇರುತ್ತಿದ್ದೇನೆ ಎಂದು ಎಲ್ಲರಿಗೂ ತಿಳಿಯಲಿ ಎಂದು ಒಂದು ಭಾನುವಾರ ಮುರುಳಿಯೊಡನೆ ಮಾತಾಡಿ ಸಂತೋಷ ಕೂಟ ಏರ್ಪಡಿಸಿದಳು. ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಹಾಗೂ ರಾತ್ರಿ ಸಿಹಿ ಊಟ. ರತ್ನಮ್ಮ ಎಷ್ಟೇ ಬೈದರೂ ಸೌಂದರ್ಯ ಹೋಗಲು ಒಪ್ಪಲಿಲ್ಲ. ಕಡೆಗೆ ರತ್ನಮ್ಮ, ಇಂದಿರಮ್ಮ, ಅವರ ಮಗಳು ಎಲ್ಲರೂ ಹೊರಟರು. ಕಾವೇರಮ್ಮ, ನಾರಾಯಣ್ ದಂಪತಿಗಳು, ಅವರ 2 ಹೆಣ್ಣು ಮಕ್ಕಳು, ವಾಸವಾಂಬ ಅವರ ತಾಯಿ, ಚಿಕ್ಕಮ್ಮಂದಿರು ಎಲ್ಲ ಬಂದಿದ್ದರು. ಪೂಜೆ ನೆರವೇರಿತು. ಉಡುಪಿ ಅಡುಗೆಯವರಿಂದ ಚಿರೋಟಿ, ಹಾಲು ಕಿರಿನ ಅಡುಗೆ ನಡೆದಿತ್ತು. ಎಲ್ಲರೂ ಪಟ್ಟಾಗಿ ಭೋಜನ ಮಾಡಿ ಹರಟೆ ಹೊಡೆದು 4 ಗಂಟೆಯವರೆಗೂ ಇದ್ದು ಹೋದರು. ಹುಡುಗ ತುಂಬ ವಿತರಣೆಗಾರ. ಒಳ್ಳೆ ಗೃಹಸ್ಥನಾಗೋ ಗುಣ ಇದೆ. ಒಬ್ಬನೇ ಇದ್ದರೂ ಮನೆ ಹೇಗೆ ಇಟ್ಟುಕೊಂಡಿದ್ದಾನೆ. ನಮ್ಮ ಜ್ಯೋತಿ ಪುಣ್ಯವಂತಳು ಎಂದು ಹೊಗಳಿ ಹೋದರು. ಆದರೆ ಜ್ಯೋತಿಗೆ ತೃಪ್ತಿ ಆಗಲಿಲ್ಲ. ಅಕ್ಕ ನೋಡಬೇಕು. ಅವಳ ಹೃದಯ ಕರಕರ ಎನ್ನಬೇಕು. ಆ ಮನೆಯ ಮಾಲೀಕಳು ಅಕ್ಕನ ಗಾಡ್ ಮದರ್ ಪಂಕಜಮ್ಮ ನೋಡಬೇಕು. ತನ್ನ ಮದುವೆ ಖಂಡಿತ ಆಗಲ್ಲ. ಹುಡುಗ 4 ದಿನ ಆಟ ಆಡಿಸಿ ಕೈ ಬಿಡುತ್ತಾನೆಂದು ಭವಿಷ್ಯ ನುಡಿದ ಆಕೆಯನ್ನು ಕರೆಸಿ ಮುಖದ ಮೇಲೆ ಹೊಡೆದಂತೆ ಈ ಮನೆ ತೋರಿಸಬೇಕು. ಹೀಗೆಲ್ಲ ಯೋಚಿಸಿದ ಜ್ಯೋತಿ ಬಾವಿ ಪತಿಯ ಬಳಿ ಬಂದಳು. ಮುರುಳಿ, ನೀವೊಂದು ಕೆಲಸ ಮಾಡಬೇಕು ಎಂದಳು. ಅಪ್ಪಣೆಯಾಗಲಿ. ಈ ದಾಸ ಸಿದ್ಧನಾಗಿದ್ದಾನೆ ಎಂದ ಮುರುಳಿ. ನೋಡಿ, ಎಲ್ಲರೂ ಬಂದಿದ್ದರೂ ನಮ್ಮ ಅಕ್ಕ ಹಾಗೂ ಮನೆ ಮಾಲೀಕರು ಇಬ್ಬರೂ ಬಂದಿಲ್ಲ. ಈಗ ನಾನು ಹೋಗಿ ಕರೆದ್ರೆ ಬರಲ್ಲ. ಅಕ್ಕನಿಗೆ ಮೊದಲಿಂದ ನನ್ನ ಕಂಡರೆ ಆಗಲ್ಲ. ಈಗಂತೂ ನನಗೆ ಮೊದಲೇ ವರ ಗೊತ್ತಾಗಿದೆ ಅಂತ ತುಂಬ ಹೊಟ್ಟೆ ಕಿಚ್ಚಿದೆ. ಆಕೆಗೂ ನನ್ನ ಕಂಡರೆ ತುಂಬ ಅಸೂಯೆ ಇದೆ. ನೀವೇ ಹೋಗಿ ಅವರಿಬ್ಬರನ್ನು ಕರೆತರಬೇಕು. ಅಡಿಗೆ ದಂಡಿಯಾಗಿ ಉಳಿದಿದೆ ಎಂದಳು. ಮುರುಳಿ ಎದ್ದು ಶರ್ಟು ಧರಿಸುತ್ತಾ, ಅದಕ್ಕೇನು, ಕರ್ಕೊಂಬರ್ತೀನೇಳು ಎಂದು ಪ್ಯಾಂಟ್ ಧರಿಸಿ ಕ್ರಾಪ್ ಪಾಚಿಕೊಂಡು ಹೊರಗೆ ನಡೆದ. ಸ್ಕೂಟರ್ ಮೇಲೆ ನೇರವಾಗಿ ಆ ಮನೆಗೆ ಬಂದ ಮುರುಳಿ. ಕಾಂಪೌಂಡಿನಲ್ಲಿ ಕೆಲಸ ಮಾಡುತ್ತಿದ್ದ ಸೌಂದರ್ಯ ಚಕಿತಳಾದಳು. ತನ್ನ ತಾಯಿ ರತ್ನಮ್ಮ ಹಾಗೂ ತಂಗಿ ಜ್ಯೋತಿ ಬೆಳಗಿನಿಂದ ಅವನ ಮನೆಯಲ್ಲೇ ಇದ್ದಾರೆ. ಹಾಗಾದರೆ ಇವನು ಯಾರಿಗಾಗಿ ಬಂದ? ಮುರುಳಿ ಕೊಂಚ ಮುಂದೆ ಬಂದು ರೋಸ್ ಪಟಿಕ ಕೀಳುತ್ತಿದ್ದ. ಅವಳಿಂದ ತುಸು ದೂರ ನಿಂತ. ಇದುವರೆಗೂ ಆಗಾಗ ಕಾಂಪೌಂಡಿನಲ್ಲಿ ದೂರದಿಂದ ಮಾತ್ರ ಅವಳನ್ನು ನೋಡಿದ. ಎಂದು ಮಾತಾಡಿಸುವ ಪ್ರಮೇಯ ಬಂದಿರಲಿಲ್ಲ. ಅಕ್ಕ ಎಂದು ಮೃದುವಾಗಿ ಕರೆದ. ಸೌಂದರ್ಯ ಏನು ಎಂಬಂತೆ ಮುಂದೆ ಬಂದಳು. ಅವನು ತಡವರಿಸುತ್ತಾ, ಅಕ್ಕ, ನೀವು ಪೂಜೆಗೆ ಊಟಕ್ಕೆ ಬರಲಿಲ್ಲ ಅಂತ ಜ್ಯೋತಿ ತುಂಬ ನೊಂದುಕೊಂಡಿದ್ದಾಳೆ. ನಿಮ್ಮ ತಾಯಿನೂ ಹೇಳಿದ್ದಾರೆ. ಈಗ ರಾತ್ರಿ ಊಟಕ್ಕೆ ಅಲ್ಲಿಗೆ ಬನ್ನಿ ಎಂದ. ಸೌಂದರ್ಯ ಏನು ಉತ್ತರ ಹೇಳಲು ತೋರದೆ ತಡವರಿಸುತ್ತಿರುವಾಗ ಪಂಕಜಮ್ಮ ಬಂದರು. ಏನೇ ಚಂದು ಎನ್ನುತ್ತಾ ಬಂದವರು ಮುರುಳಿಯನ್ನು ಆಗತಾನೆ ಕಂಡಂತೆ ನಟಿಸಿ, ಓಹೋ ಏನಪ್ಪ ನೀವು ಎಂದರು.
ವಾಸ್ತವವಾಗಿ ಆಕೆ ವರಾಂಡದಲ್ಲಿ ಕುಳಿತಲ್ಲಿಂದಲೇ ಸ್ಕೂಟರ್ ಕಾಂಪೌಂಡ್ ಒಳಗೆ ಬಂದು ನಿಂತದನ್ನು, ಅವನು ಇಳಿದು ಸೌಂದರ್ಯ ಕೆಲಸ ಮಾಡುತ್ತಿದ್ದ ಕಾಂಪೌಂಡಿನ ಒಳಭಾಗಕ್ಕೆ ಹೋದದನ್ನು ಕಂಡಿದ್ದರು. ಏನೋ ಕುತೂಹಲವೆನಿಸಿ ಸೌಂದರ್ಯಳನ್ನು ಮಾತಾಡಿಸುವ ನೆಪ ಮಾಡಿ ಹೊರಗೆ ಬಂದರು. ಮುರಳಿ ಅವರಿಗೆ ಕೈ ಮುಗಿದು, ಅಮ್ಮ, ಜ್ಯೋತಿ ತುಂಬ ಹೇಳಿದ್ದಾಳೆ. ತಾವು ಬೆಳಿಗ್ಗೆ ಅಂತೂ ಬರಲಿಲ್ಲ. ಈಗ ರಾತ್ರಿ ಊಟಕ್ಕಾದರೂ ಬರಬೇಕು. ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ನಾನು ಬಂದೆ ಎಂದ. ಆಕೆ ಸಂತಸದಿಂದ, ಇಲ್ಲ, ಬೆಳಿಗ್ಗೆ ನಮ್ಮ ಯಜಮಾನರು ಅಂಗಡಿಗೆ ಹೋಗೋ ಸಂಭ್ರಮ. ನನಗೆ ಒಂದು ಚೂರು ಬಿಡುವಿರಲಿಲ್ಲ ಎಂದು ಹೇಳಿದಾಗ, ಅಮ್ಮ, ಈಗ ದಯವಿಟ್ಟು ನೀವು ಅಕ್ಕ ಬಂದು ಬಿಡಿ. ನಾನು ರಿಕ್ಷಾ ತರ್ತೀನಿ. ದಯವಿಟ್ಟು ನೀವು ಅಷ್ಟರಲ್ಲಿ ಸಿದ್ಧರಾಗಿ ಎಂದ. ಆಗ್ಲಪ್ಪ, ನೀವು ಇಷ್ಟು ವಿಶ್ವಾಸದಿಂದ ಕರೆದ ಮೇಲೆ ನಾವು ಬರ್ತೀವಿ. ರಿಕ್ಷಾ ನೀವು ಏಕೆ ತರಬೇಕು? ನಾನೇ ತರ್ತೀನಿ. ಎದುರು ಮನೆ ಶಂಕರನ್ನ ಕೂಗಿ ಚಂದು ರಿಕ್ಷಾ ತರಿಸ್ತೀನಿ ಎಂದರಾಕೆ. ಮುರಳಿ ವಿನಯದಿಂದ, ಅಮ್ಮ, ನೀವು ಬರಲಿಕ್ಕೆ ಒಪ್ಪಿದ್ದೇ ಸಾಕು. ನನಗೆ ತುಂಬ ಸಂತೋಷವಾಯಿತು. ನಿಮ್ಮನ್ನು ಕರ್ಕೊಂಡು ಹೋಗಿ ಹಾಗೂ ಕರೆತಂದು ಬಿಡುವ ಜವಾಬ್ದಾರಿ ನಂದು. ಅಡ್ರೆಸ್ ಹೇಳಿ. ನಾನು ಹಿಂದೆ ಸ್ಕೂಟರಲ್ಲಿ ಬರಬೇಕು. ಹಾಗಿದ್ರೆ ನಿಮಗೆ ಮನೆ ಸಿಗೋದು ಸುಲಭ ಎಂದು ಹೇಳಿ ತಾನೇ ರಿಕ್ಷಾ ತರಲು ನಡೆದ. ಬಾರೆ ಚಂದು, ಬಚ್ಚಲ ಮನೆಗೆ ಹೋಗಿ ಸೋಪು ಹಾಕಿ ಮುಖ ತೊಳಕೋ ಎಂದರು. ತಾವು ಮುಖ ತೊಳೆದು ಬಂದರು. ಸ್ನೋ ಪೌಡರ್ ಹಾಕಿಕೊ ಎಂದಾಗ ಸೌಂದರ್ಯ ಅನುಮಾನಿಸಿದಳು. ಹಾಕೊಳ್ಳೆ, ನಿನ್ನ ತಂಗಿಯನ್ನು ಹಾಗೆ ರೈತಮ್ಮನಾಗಿರಬೇಡ ಎಂದು ಒತ್ತಾಯಿಸಿದರು. ಅನಂತರ ತಮ್ಮ ಬಳಿ ಕೆಂಪು ಹರಳಿನ ವಾಲೆ, ಜುಮ್ಕಿ, ನೆಕ್ಲೆಸ್ ಕೊಟ್ಟರು. ಸಣ್ಣಂಚಿನ ಗುಲಾಬಿ ರೇಷ್ಮೆ ಸೀರೆ ಕೊಟ್ಟರು. ಅವಳು ತೊಟ್ಟಿದ್ದ ಗುಲಾಬಿ ನೂಲಿನ ಕುಪ್ಪಸವೇ ಹೊಂದಿಕೆಯಾಯಿತು. ಆಳು ನಿಂಗಿಗೆ ರೋಸ್ ಪಟಿಕ ಕಟ್ಟಲು ಹೇಳಿದ್ದರು. ತಾವು ದೊಡ್ಡ ಜರಿಯಂಚಿನ ಪಾದರಿ ಹೂ ಬಣ್ಣದ ಸೀರೆಯೊಟ್ಟು ಆಕೆ ತುರುಬು ಹಾಕಿ ರೋಸ್ ಪಟಿಕ ಮುಡಿದು ಕಾಡಿಗೆ ಹಚ್ಚಿಕೊಂಡರು. ತಮ್ಮ ವಜ್ರದ ವಾಲೆಗೆ ಹೊಂದಿಕೆಯಾಗುವಂತೆ ಇಳಿಕಟ್ಟಿಗೆ ತೂಗುವ ವಜ್ರದ ಹಾರ ಧರಿಸಿದರು. ಕಾಡಿಗೆ ಕುಂಕುಮ, ಸ್ನೋ ಪೌಡರ್ನಿಂದ ಅಲಂಕೃತಳಾದ ಸೌಂದರ್ಯಳ ರೂಪ ಲಾವಣ್ಯ ಸಾಣೆ ಹಿಡಿದ ಅಲುಗಿನಂತಿತ್ತು. 5:15ಗೆ ರಿಕ್ಷಾ ತಂದ ಮುರಳಿ ಆ ಹೊತ್ತಿಗೆ ಇಬ್ಬರ ಅಲಂಕಾರವು ಮುಗಿದಿತ್ತು. ರಿಕ್ಷಾದಲ್ಲಿ ಇಬ್ಬರು ಕುಳಿತರು. ಹಿಂದಿನಿಂದ ಮುರಳಿಯೂ ಬಂದ. ಸುಮಾರು 4 ಕಾಲಿಗೆ ಹೊರಗೆ ಹೋದ ಮುರಳಿ 6 ಗಂಟೆಯಾದರೂ ಬರದೇ ಇದ್ದಾಗ ಜ್ಯೋತಿಗೆ ಬೇಸರವಾಯಿತು. ತನ್ನ ಅಕ್ಕನೊಂದಿಗೆ ಅವನು ಮಾತಾಡುತ್ತಿರಬಹುದೇ? ಚೆಂದಿ ಒಳ್ಳೆ ಮಾತುಗಾತಿಯೂ ಅಲ್ಲ, ಮುಖೇಡಿ. ಅವರಿಗೆ ಬಾ ಎಂದು ಹೇಳಿ ವಾಪಸ್ ಬರುವಾಗ ದಾರಿಯಲ್ಲಿ ಯಾರಾದರೂ ಸ್ನೇಹಿತರು ಸಿಕ್ಕಿರಬಹುದು. ಬಹುಶಃ ಸೋಮನಾಥ್ ಇರಬಹುದು. ಆತ ಬಹು ಮಾತುಗಾರ. ಕೊಕ್ಕೆ ಹಾಕಿ ಹಿಡಿದಂತೆ ಕಟ್ಟಿ ಹಾಕಿ ಬಿಡುತ್ತಾರೆ. ಆ ಯೋಚನೆಯಲ್ಲಿ ಅವಳು ಮುಳುಗಿ ಹೋಗಿದ್ದಳು. ಅವಳು ಯೋಚಿಸುತ್ತಿದ್ದಂತೆಯೇ ಮನೆ ಮುಂದೆ ರಿಕ್ಷಾ ಬಂದು ನಿಂತಿತು. ರಿಕ್ಷಾದಿಂದ ಇಳಿದ ಅಕ್ಕನನ್ನು ಹಾಗೂ ಪಂಕಜಮ್ಮನನ್ನು ಕಂಡು ಚಕಿತಳಾದಳು. ಅಕ್ಕ ರಿಕ್ಷಾದಲ್ಲಿ ಬರುತ್ತಾಳೆಂದು ಅವಳು ಊಹಿಸಿರಲಿಲ್ಲ. 1 ಮೈಲಿ ನಡೆದು ಜೋರು ಮುಖ ಹಾಕಿಕೊಂಡು ಬರುತ್ತಾಳೆಂದು ಊಹೆ ಮಾಡಿದಳು. 2 ನಿಮಿಷಗಳಲ್ಲಿ ಸ್ಕೂಟರ್ ನಿಂತಿತ್ತು. ಮುರಳಿ ಇಳಿದು ರಿಕ್ಷಾದವನಿಗೆ ತಾನೇ ಹಣ ಕೊಟ್ಟ. ಜ್ಯೋತಿ ಬಂದು ಸ್ವಾಗತಿಸಿದಳು. ಪಂಕಜಮ್ಮ ಜ್ಯೋತಿಯನ್ನು ಹೆಚ್ಚು ಮಾತೆ ಆಡಿಸಲಿಲ್ಲ. ಮುರಳಿಯನ್ನು ಹೊಗಳುತ್ತಾ, ಅಲ್ಲ, ನೀವು ತುಂಬ ತೊಂದರೆ ತಗೊಂಡ್ರಿ. ರಿಕ್ಷಾ ನಮಗಾಗಿ ತಂದದ್ದೂ ಅಲ್ಲದೆ ರಿಕ್ಷಾ ಬಾಡಿಗೆಯನ್ನು ನೀವೇ ಕೊಡಬೇಕಾ ಎಂದರು, ಪ್ರೀತಿಯಿಂದಲೇ ಮೂದಲಿಸುತ್ತಾ. ಇಲ್ಲಮ್ಮ, ನೀವು ನಮ್ಮ ತಾಯಿ ಸಮಾನ, ಕೊಟ್ಟರೆ ಏನು ತಪ್ಪು ಎಂದು ಕೊಂಚ ಹಿಂಜರಿಯುತ್ತಿದ್ದ ಸೌಂದರ್ಯಳನ್ನು ಅಕ್ಕ ಒಳಗೆ ಹೋಗಿ ಅಮ್ಮ ಇದ್ದಾರೆ ಎಂದ. 7:15 ರಾತ್ರಿಯಲ್ಲಿ ಚಿರೋಟಿ ಹಾಲು ಕೀರಿನ ಊಟ ಮಾಡಿದ ಆಕೆ ಆ ದಿನ ಬುಧವಾರವಾದ್ದರಿಂದ ಚಿತ್ರಹಾರ ನೋಡಿಕೊಂಡು ಸೌಂದರ್ಯಳೊಂದಿಗೆ ಹೊರಟರು. ಮುರಳಿಯೇ ಹೋಗಿ ರಿಕ್ಷಾ ತಂದ. ಅಮ್ಮ, ರಿಕ್ಷಾ ಇದೆ, ನೀನು ಹೊರಟು ಬಿಡು. ಆಮೇಲೆ ಇವರ ಜೊತೆ ಸ್ಕೂಟರಲ್ಲಿ ಬರ್ತೀನಿ. ರಿಕ್ಷಾದವನಿಗೆ ಒಪ್ಪಿಸಿ 3 ಜನವೂ ಕೂತರು. ಮುರಳಿಯೊಂದಿಗೆ ಜ್ಯೋತಿ ಸ್ಕೂಟರಲ್ಲಿ ಬಂದಳು. ಆ ರಾತ್ರಿ ಮನೆಗೆ ಬಂದ ಮೇಲೆ ರತ್ನಮ್ಮ ಹೊಗಳಿದ್ದೆ. ಏನು ಒಳ್ಳೆ ಅರಮನೆ ಇದ್ದಾಗಿದೆ ಜ್ಯೋತಿ. ಆ ಹುಡುಗನಂತೂ ಅದೆಷ್ಟು ಸಮಾಧಾನಿ, ಏನು ಶಾಂತ ಸ್ವಭಾವ ಅವನದು. ನೀನು ಹೋದ ಜನ್ಮದಲ್ಲಿ ಗೌರಿಗೆ ಮಲ್ಲಿಗೆ ಸಂಪಿಗೆ ಹೂ ಪೂಜೆ ಮಾಡಿದ್ದೆ ಬಿಡು ಎಂದು ಹೊಗಳಿದರು. ಆದರೆ ತಾಯಿಯ ಹೊಗಳಿಕೆ ಕೇಳಿ ಸಂತೋಷಿಸುವ ಸ್ಥಿತಿಯಲ್ಲಿಲ್ಲ ಜ್ಯೋತಿ. ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಸೌಂದರ್ಯ ಅಷ್ಟು ಅಲಂಕರಿಸಿಕೊಂಡು ಕುಕ್ಕುವ ರೂಪದಲ್ಲಿ ಬಂದದ್ದು ಅವಳ ಮನಸ್ಸಿಗೆ ಅಹಿತಕರವಾಗಿತ್ತು. ಬೇಕೆಂದೇ ಪಂಕಜಮ್ಮ ಅವಳನ್ನು ಮೆರೆಸಿದ್ದಾರೆ. ಮುರಳಿ ಒಂದಲ್ಲ 4 ಬಾರಿ ಅವಳನ್ನು ಆಸಕ್ತಿಯಿಂದ ದಿಟ್ಟಿಸಿದ. ಇದು ಅವಳ ಹೃದಯದಲ್ಲಿ ಚಿಟುಕು ಮುಳ್ಳು ಆಡಿಸಿದಂತಾಗಿತ್ತು. ತಾನು ಅಕ್ಕನನ್ನು ಕರೆಸಿದ ಮುಖ್ಯ ಉದ್ದೇಶ ಏನು? ತನ್ನ ಮನೆಯ ವೈಭವ ನೋಡಿ ಅವಳು ಹೊಟ್ಟೆ ಉರಿದುಕೊಳ್ಳಲಿ ಎಂದು. ಆದರೆ ಎಲ್ಲ ನೋಡಿದರೂ ಅವಳು ನಿರ್ಲಿಪ್ತಳಾಗಿದ್ದಳು. ಅವಳ ಮುಖದ ಮೇಲೆ ಮೆಚ್ಚುಗೆ ಭಾವವೂ ಮೂಡಿರಲಿಲ್ಲ. ಪಂಕಜಮ್ಮ ನವಿರಾಗಿ ಹೊಗಳಿದ್ದರು. ಆದರೆ ಊಟಕ್ಕೆ ಕೂತಾಗ ಚಿತ್ರಹಾರ ನೋಡುವಾಗ ಮುರಳಿ ಒಂದಲ್ಲ 4 ಬಾರಿ ಸೌಂದರ್ಯಳೆಡೆ ಆಸಕ್ತಿಯಿಂದ ದೃಷ್ಟಿ ಚೆಲ್ಲಿದ್ದ. ನಿಜಕ್ಕೂ ಆ ದಿನ ಆ ಅಲಂಕಾರಗಳಲ್ಲಿ ಎಷ್ಟು ಮುದ್ದಾಗಿ ಕಂಡಿದ್ದಳು ಸೌಂದರ್ಯ. ರಿಕ್ಷಾದಿಂದ ಅವಳು ಇಳಿಯುವಾಗ ಒಂದು ಕ್ಷಣ ತಾನೇ ದಿಗ್ಭ್ರಾಂತಳಾಗಿದ್ದಳು. ಇಂಥ ಕಣ್ಮನ ಆಕರ್ಷಿಸುವ ಸೌಂದರ್ಯಳ ಲಾವಣ್ಯ ಗಂಡಸರನ್ನು ಆಕರ್ಷಿಸುವುದರಲ್ಲಿ ಆಶ್ಚರ್ಯವೇನು? ಮುರಳಿಯಿಂದ ಇವಳನ್ನು ದೂರವಿಡಬೇಕು. ಇವಳನ್ನು ಈ ದಿನ ಕರೆತರಲು ಮುರಳಿಯನ್ನು ಕಳಿಸಿ ತಪ್ಪು ಮಾಡಿದೆ ಎಂದು ಕೈ ಹಿಸುಕಿಕೊಂಡಳು. ಕತ್ತಲಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಕಾಣುತ್ತಿರಲಿಲ್ಲ. ಹೀಗಾಗಿ ಜ್ಯೋತಿಯ ತಳಮಳ ಯಾರಿಗೂ ಅರ್ಥವಾಗಲಿಲ್ಲ. ರತ್ನಮ್ಮ ಜ್ಯೋತಿಯ ಮನೆ, ಅಲ್ಲಿನ ಸಾಧನ ಸಂಪತ್ತು ಹಾಗೂ ಮುರಳಿಯ ಮನೆ ಇವುಗಳನ್ನು ಹೊಗಳಿ ಸಾಕಾದ ಮೇಲೆ ದೊಡ್ಡ ಮಗಳ ಕಡೆ ಗಮನ ಹರಿಸಿದರು. ಇವತ್ತು ಆ ಸೀರೆ ಒಡವೆ ಅವರೇ ಕೊಟ್ರೇನೆ ಎಂದರು. ಸೌಂದರ್ಯ ಹೆದರುತ್ತಾ ಹೌದಮ್ಮ ಎಂದಳು. ಆ ಸೀರೆ ಉಟ್ಟು ಒಡವೆ ತೊಟ್ಟು ಬಂದಾಗ ಅಪ್ಸರೆ ಕಂಡ ಹಾಗೆ ಕಾಣಿಸ್ತಿ. ನಮ್ಮಂಥ ಬಡವರ ಮನೆಯಲ್ಲಿ ಹುಟ್ಟೋ ಬದಲು ಒಬ್ಬ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ಒಬ್ಬ ದೊಡ್ಡ ಆಫೀಸರ್ ಕೈ ಹಿಡಿಯಬಹುದಾಗಿತ್ತು. ನನ್ನ ಕಣ್ಣ ದೃಷ್ಟಿನೇ ತಾಕೋ ಹಾಗಿದ್ದಿ ಇವತ್ತು ಎಂದರು ತಾಯಿ. ಯಾವಾಗಲೂ ಅವಳನ್ನು ಹೀನಾಯವಾಗಿ ಜರಿಯುವ ತಾಯಿ ಈ ದಿನ ಹೊಗಳಿದಾಗ ಜ್ಯೋತಿಗೆ ಮತ್ಸರವಾಯಿತು. ಈ ದಿನ ಅವಳು ಹೇಗೆ ಕಾಣಿಸಿದಳೆ ಜ್ಯೋತಿ ಎಂದು ತಾಯಿ ಕಿರಿಯವಳನ್ನು ಕೇಳಿದರು. ಬರೀ ನಾನು ಹೇಳಿದರೆ ಏನು ಪ್ರಯೋಜನ ಅಮ್ಮ? ಆ ರಾಜಮ್ಮನ ತಮ್ಮ ನೋಡಬೇಕಾಗಿತ್ತು.
ಇನ್ನೊಂದು ಗಂಟೆ ಮುಂಚೆ ಬಂದಿದ್ದರೆ ಆತನ ಕಣ್ಣಿಗೆ ಹಾಕಬಹುದಾಗಿತ್ತು. ನನಗೇನು ಗೊತ್ತು ಇಷ್ಟೊಂದು ಎರವಲು ಸೀರೆಯಲ್ಲಿ ಅಲಂಕರಿಸಿಕೊಂಡು ಬರ್ತಾಳೆಂತ. ಗೊತ್ತಿದ್ರೆ ರಾಜಮ್ಮನವರನ್ನ ಅವರ ತಮ್ಮನ್ನ ಇರಿಂತ ಅಂತ ಇದೆ. ಆ ರಾಜಮ್ಮನ ಗಂಡನ ಪಕ್ಕ ಕೂತಿದ್ರಲ್ಲ, ಅವರ ಗಂಡನಿಗಿಂತ ವಯಸ್ಸಾದ ಹಾಗೆ ಕಂಡ್ರಲ್ಲ, ಆತನು ನೀನು ಹೇಳಿದವರ ಎಂದರು. ಹೌದಮ್ಮ, ನೋಡೋಕೆ ಹಾಗಿದ್ದಾರೆ. ಇನ್ನು 8 ವರ್ಷ ಸರ್ವಿಸ್ ಇದೆ. ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂತೆ. 2,000ವರೆಗೆ ಸಂಬಳ ಬರುತ್ತೆ. 5 ಎಕರೆ ಗದ್ದೆ ಬೇರೆ ಇದೆಯಂತೆ. ಈ ರೈತಮ್ಮಂಗೆ ಇನ್ನೇನು ಆಗಬೇಕು ಎಂದಳು ಜ್ಯೋತಿ. ಆತ ಆದರೆ ಏಕೋ ನನಗೆ ಇಷ್ಟವಿಲ್ಲ ಕಣೆ ಜ್ಯೋತಿ. ತೀರಾ ತಂದೆ ಮಗಳು ಇದ್ದ ಹಾಗೆ ಆಗುತ್ತೆ. ಇವತ್ತು ಇವಳನ್ನು ನೋಡಿದಾಗ ನಮಗೆ ಹೃದಯ ತುಂಬಿದ ಹಾಗಾಯಿತು. ನಾವು ಕಳಪೆಯಾಗಿಟ್ಟಿರೋದ್ರಿಂದ ಹೀಗಿದ್ದಾಳೆ. ಈ ದಿನದ ಅಲಂಕಾರ ನೋಡಿದಾಗ ನಿಂಗಿನ್ನ 100 ಪಟ್ಟು ಚೆನ್ನಾಗಿ ಕಾಣಿಸಿದಳು. ನೀನು ಮುರುಳಿ ಜೋಡಿಯಾಗಿ ಊಟಕ್ಕೆ ಕೂತಾಗ ಹೃದಯ ತುಂಬಿ ಬಂತು. ನಿಮ್ಮಿಬ್ಬರ ಜೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇವಳಿಗೂ ಒಬ್ಬ ಹುಡುಗನೇ ಸಿಗಲಿ. ಒಮ್ಮೆಲೆ ನಾವು ಮುದುಕಂಗೆ ಕಟ್ಟೋದು ಬೇಡ. ಇನ್ನು ಅದೃಷ್ಟ ಕುದುರಿ ಇವಳಿಗೂ ಒಬ್ಬ ಹುಡುಗ ಒಲಿದು ಬರಬಹುದು ಎಂದರು. ಜ್ಯೋತಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆಗಲ್ಲಮ್ಮ, ಆ ಮುದುಕ ಬೇಡ. ಯಾವ ಹುಡುಗನ ಹುಡುಕ್ತೀಯೋ ಹುಡುಕು. ಇವಳಿಗೋಸ್ಕರ ನನ್ನ 10 ವರ್ಷ ಕಾಯಿಸಬೇಡ ಎಂದಳು. ಕೋಪ ಮಾಡಿಕೋಬೇಡವೇ ಜ್ಯೋತಿ. ನಿಮ್ಮ ಮುರುಳಿ ತಂಗಿ ಮದುವೆ ಆಗುವವರೆಗೂ ನೀವಿಬ್ಬರು ಮದುವೆ ಆಗಲ್ವಲ್ಲ. ಅಷ್ಟರಲ್ಲಿ ಇವಳಿಗೂ ಹುಡುಕೋಣ. ಅದೃಷ್ಟ ಇದ್ದರೆ ಒಳ್ಳೆಯದು, ಒದಗಿ ಬರಲಿ. ಯಾವುದೂ ಸಿಗದೇ ಇದ್ದರೆ ಕಡೆಗೆ ಆ ಮುದುಕಂಗೆ ಕಟ್ಟೋಣ. ಅವಳ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ಎಂದರು. ಆತ ಏನು ಹಾರ ಹಿಡ್ಕೊಂಡು ಇವಳಿಗಾಗಿ ಕಾದು ನಿಂತಿಲ್ಲಮ್ಮ. ಅವರ ದುಃಖದಲ್ಲಿ ಅವರಿರ್ತಾರೆ. ಈಗ ಅವಳ ಬಳಿ ಇಂಥ ವಿಷಯ ಪ್ರಸ್ತಾಪಿಸಲಿಕ್ಕೆ ರಾಜಮ್ಮನವರಿಗೂ ಭಯವಿದೆ. ಮುಂದೆ 1 ವರ್ಷ ಆದ ಮೇಲೆ ಪ್ರಸ್ತಾಪಿಸ್ತಾರೆ ಎಂದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.